ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವು ನಮ್ಮ ಪ್ರೀವಿಯಸ್ ಫಸ್ಟ್ ಚಾಪ್ಟರಲ್ಲಿ ಎಸ್ ಐ ಫಾರ್ಮುಲಾ, ಎ ಫಾರ್ಮುಲಾ ಎಲ್ಲ ನೋಡಿದ್ವಿ. ಎಸ್ ಐ ಅಂದ್ರೇನು, ಎ ಅಂದ್ರೇನು, ಪಿ ಅಂದ್ರೇನು ಎಲ್ಲ ತಿಳ್ಕೊಂಡಿದ್ವಿ, ಕರೆಕ್ಟಾ? ಅದ್ರ ಜೊತೆ ಇಂಪಾರ್ಟೆಂಟಾಗಿ ಕನ್ವರ್ಷನ್ಸ್ನ ಕಲ್ತ್ಕೊಂಡಿದ್ವಿ. ಆ ಕನ್ವರ್ಷನ್ಸ್ನ ಇಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ನಮ್ಮ ಫಸ್ಟ್ ಕ್ವಶನ್ ನೋಡಿ, ಪಿ ಈಸ್ ಈಕ್ವಲ್ ಟು 2000, ಆರ್ ಈಸ್ ಈಕ್ವಲ್ ಟು 10% ಪರ್ ಆ್ಯನಮ್, ಟಿ ಈಸ್ ಈಕ್ವಲ್ ಟು 2 years, ಎಸ್ ಐ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು, ಕರೆಕ್ಟಾ? ಇಲ್ಲಿ ನಾವು ಫಸ್ಟು ಎಸ್ ಐ ಫಾರ್ಮುಲಾ ಹಾಕೋಬೇಡ. ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100, ಕರೆಕ್ಟಾ? ಸೊ ನಾವಿಲ್ಲಿ ಪಿ ಟಿ ಆರ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಮುಂಚೆ ಟಿ ಮತ್ತು ಆರು ಕನ್ವರ್ಷನ್ ಮಾಡಬೇಕಾ ಇಲ್ಲ ಕರೆಕ್ಟ್ ಫಾರ್ಮಲ್ಲಿ ಇದೆಯಾ ನೋಡಬೇಕು. ಆರು ಪರ್ ಆ್ಯನಮಲ್ಲಿದೆ, ಕರೆಕ್ಟ್. ಟಿ ಇಯರ್ಸಲ್ಲಿದೆ, ಕರೆಕ್ಟ್. ಯಾವ ಕನ್ವರ್ಷನ್ಸು ನೆಸೆಸಿಟಿ ಇಲ್ಲ. ಸೊ ಡೈರೆಕ್ಟಾಗಿ ವ್ಯಾಲ್ಯೂಸ್ನ ರೀಪ್ಲೇಸ್ ಮಾಡ್ತೀವಿ, ಆನ್ಸರ್ನ ಕಂಡುಹಿಡಿತೀವಿ. ಸೊ ಪಿ ಅಂದ್ರೇನು 2000 ಇಂಟು ಟಿ ಅಂದ್ರೇನು 2, ಆರ್ ಅಂದರೆ 10 ಡಿವೈಡೆಡ್ ಬೈ 100. 2 0ಗೆ 1 0 ಇಲ್ಲೋಯ್ತು, ಇನ್ನೊಂದು 0 ಇಲ್ಲೋಯ್ತು. ಸೊ ನಮ್ಮ ಹತ್ರ ಮಿಕ್ಕಿರೋದೇನು 200 ಇಂಟು 2, ಅದು 400 rupees ಆಗುತ್ತೆ. ಯಾವುದು? ಎಸ್ ಐ. ಇದೇ ಇಂಪಾರ್ಟೆಂಟ್. ಇದು ಫಾರ್ಮುಲಾ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ, ಕರೆಕ್ಟಾ? ಇದನ್ನೇ ನಾವು ಲಾಜಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ರೆ ಓಕೆ, ಇನ್ನೂ ಈಸಿಯಾಗಿ ಆನ್ಸರ್ನ ಕಂಡುಹಿಡಿಬೋದು. ಇದ್ಲೇನೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಸಖತ್ ಸಿಂಪಲ್ ಇದೆ, ಆರಾಮ್ಸೆ ಆಯಿತು. ಬಟ್ ಕೆಲವೊಂದು ಕ್ವಶನ್ಸಲ್ಲಿ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಅದನ್ನು ಹೇಗೆ ಸಾಲ್ವ್ ಮಾಡೋ ಅಂತ ಲಾಜಿಕಲ್ ಮೆಥಡಲ್ಲಿ ತಿಳ್ಕೊಳ್ಳೋಣ. ಲಾಜಿಕಲ್ ಮೆಥಡಲ್ಲಿ ನಾವು ಮಾಡೋಕ್ಕೆ ಮುಂಚೆ ಯಾವತ್ತೇ ಆಗಲಿ ಪಿನ 100% ಅಂತ ತೊಗೋಬೇಕು. ಯಾವಾಗಲೂ ಪಿನ 100% ಅಂತಲೇ ತೊಗೋಬೇಕು, ಬೇರೆ ಯಾವುದನ್ನು 100% ಅಂತ ತೊಗೋಬಾರ್ದು. ಪಿ ಅಂದ್ರೇನು? ಪ್ರಿನ್ಸಿಪಲ್ ಅಮೌಂಟ್, ಅದನ್ನು ನಾವು 100% ಅಂತ ತೊಗೋಬೇಕು. ಸೊ 100% ಎಷ್ಟು? 2000. ಪಿ ಕೊಟ್ಟಿದ್ದಾರಲ್ವ ಅವರೇ, 2000. ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದೇನು? ಎಸ್ ಐ, ಕರೆಕ್ಟಾ? ಸೊ 100%ಗೆ ಈಸ್ ಈಕ್ವಲ್ ಟು 2000 ಹಾಕೊಂಡ್ಮೇಲೆ ಇಲ್ಲಿ ಇನ್ನೊಂದು ಪರ್ಸೆಂಟ್ ಹಾಕೋಬೇಕು. ಓಕೆ, ಆ ಪರ್ಸೆಂಟ್ ಹೇಗೆ ಹಾಕೊಳ್ಳೋದು ಅಂದರೆ, ಆರು ಮತ್ತು ಟಿನ ಮಲ್ಟಿಪ್ಲೈ ಮಾಡಬೇಕು. ಆರ್ ಏನು? 10, ಟಿ ಏನು? 2. ಸೊ 10 ಇಂಟು 2 20% ಇಸ್ ಈಕ್ವಲ್ ಟು ಎಸ್ ಐ. ಓಕೆನಾ? ಎಸ್ ಐ ಕಂಡುಹಿಡಿಯೋದಕ್ಕೆ ಇದು ಒಂದು ಮೆಥಡು. ಸೊ ಫಸ್ಟು 100% ಅಂತ ನಾವು ಪಿನ ತೊಗೊಬೇಕು. ಪಿ ಅಂದ್ರೇನು? 2000. ಕೆಳಗಡೆ 100% ಕೆಳಗಡೆ ಇನ್ನೊಂದು ಪರ್ಸೆಂಟೇಜ್ ಬರುತ್ತೆ. ಆ ಯಾವ ಪರ್ಸೆಂಟೇಜ್ ಅಂದರೆ ಆರು ಮತ್ತು ಟಿನ ಮಲ್ಟಿಪ್ಲೈ ಮಾಡಬೇಕು. ಆರ್ ಎಷ್ಟು? 10%, ಟಿ ಎಷ್ಟು? 2. 10 2s 20% ಇಸ್ ಈಕ್ವಲ್ ಟು ಎಸ್ ಐ ಸಿಗುತ್ತೆ. ಓಕೆನಾ? ಇದು ಹಾಕೊಳ್ಳೋ ರೀತಿ. ಈಗ ಎಸ್ ಐ ನಮ್ಗೆ ಗೊತ್ತಿಲ್ಲ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಎಸ್ ಐ ಇಸ್ ಈಕ್ವಲ್ ಟು ಓಕೆ ದಿಸ್ ಇಂಟು ದಿಸ್ 2000 ಇಂಟು 20. ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೋಗ್ಬಿಡಿ, ಅದನ್ನು ಹಾಕೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಸೊ ದಿಸ್ ಇಂಟು ದಿಸ್ ಆಯಿತು, ಡಿವೈಡೆಡ್ ಬೈ ದಿಸ್ 100, ಕರೆಕ್ಟಾ? ಸೊ 2 0ಗೆ 2 0 ಹೋಯಿತು, 2 2s 4, ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ, ಕರೆಕ್ಟಾ? ಸೊ ಎಸ್ ಐ ಇಸ್ ಈಕ್ವಲ್ ಟು 400 rupees. ಓಕೆ, ಸೊ ಲಾಜಿಕಲ್ ಮೆಥಡು ಮತ್ತು ಫಾರ್ಮುಲಾ ಮೆಥಡ್ ಎರಡೂ ಸೇಮ್ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವುದು ಈಸಿ ಅಂತ. ಯಾವತ್ತೇ ಆಗಲಿ ನಿಮಗೆ ಈಸಿಯಾಗಿ ಕೈ ಹಿಡಿಯೋದು ಲಾಜಿಕಲ್ ಮೆಥಡ್. ಲಾಜಿಕ್ಸ್ ಒಂದು ಗೊತ್ತಿದ್ರೆ ಸಾಕು, ಆರಾಮ್ಸೆ ವ್ಯಾಲ್ಯೂಸ್ನ ಕಂಡುಹಿಡಿಬೋದು. ಬಟ್ ಇಲ್ಲಿ ಕೆಲವೊಂದು ಸರಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಕಾಂಪ್ಲಿಕೇಟೆಡ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ಟೆಪ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಬಟ್ ಇಲ್ಲಿ ಸ್ಟೆಪ್ಸ್ ಯಾವಾಗಿದ್ರೂ ಇಷ್ಟೇ ಇರುತ್ತೆ. ಸೊ ಫಾರ್ಮುಲಾ ಮೆಥಡ್ ಆದರೆ ಆರಾಮ್ಸೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆನ್ಸರ್ನ ಕಂಡುಹಿಡಿತೀರಾ. ಬಟ್ ಲಾಜಿಕಲ್ ಮೆಥಡಲ್ಲಿ ಇಂಪಾರ್ಟೆಂಟ್ ಏನಂದರೆ ಪಿನ ಯಾವತ್ತು 100% ಅಂತಲೇ ತಗೋಬೇಕು. ಸೊ 100% ಇಸ್ ಈಕ್ವಲ್ ಟು 2000. ಪಿ ಅಂದರೆ ಏನು ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಪಿ ಅಂದರೆ 2000. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪರ್ಸೆಂಟ್ ಬರಬೇಕು. ಅದು ಯಾವುದು? ಆರು ಮತ್ತು ಟಿನ ಮಲ್ಟಿಪ್ಲೈ ಮಾಡಬೇಕು. ಆರು ಮತ್ತು ಟಿ ಮಲ್ಟಿಪ್ಲೈ ಮಾಡಿದ್ರೆ 20% ಬರುತ್ತೆ. ಈ 20% ಏನು ಗೊತ್ತಾ? ಆರು ಮತ್ತು ಟಿನ ಮಲ್ಟಿಪ್ಲೈ ಮಾಡಿರ್ತೀವಿ, ಅದೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಸ್ ಐದು ಪರ್ಸೆಂಟೇಜ್ ಸಿಗುತ್ತೆ ಅಷ್ಟೇ. ಎಸ್ ಐದು ಪರ್ಸೆಂಟೇಜ್ ಸಿಗುತ್ತೆ, ಬಟ್ ಎಸ್ ಐ ಎಷ್ಟು ಅಂತ ನಾವು ಲಾಸ್ಟಲ್ಲಿ ಕಂಡುಹಿಡ್ತೀವಿ, ಗೊತ್ತಾಯ್ತಾ? ಆರು ಮತ್ತು ಟಿ ಮಲ್ಟಿಪ್ಲೈ ಮಾಡಿದಾಗ ಒಂದು ಪರ್ಸೆಂಟೇಜ್ ಸಿಗುತ್ತಲ್ಲ, ಅದು ಎಸ್ ಐ ಪರ್ಸೆಂಟೇಜ್. ಇದು ಇಂಪಾರ್ಟೆಂಟ್. ಇಟ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನಂತ ನೋಡೋಣ. ಎ 2400 ಕೊಟ್ಟಿದ್ದಾನೆ, ಆರ್ 5% ಪರ್ 6 months. ಇದು ಇಂಪಾರ್ಟೆಂಟ್. ಟಿ ಈಸ್ ಈಕ್ವಲ್ ಟು 24 months. ಇದು ಸಹ ಇಂಪಾರ್ಟೆಂಟ್. ಪಿ ಈಸ್ ಈಕ್ವಲ್ ಟು ಕೊಟ್ಟಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಈಗ ಇಲ್ಲಿ ಕನ್ವರ್ಷನ್ ಅವಶ್ಯಕತೆ ಇದೆಯಾ ನೋಡಿ. ಆರು ಪರ್ ಆ್ಯನಮಲ್ಲಿ ಇರಬೇಕು.
ಆನಮಲ್ ಇದೆಯಾ 5% ಪರ್ 6 ಮಂತ್ಸಲ್ಲಿದೆ, ಕನ್ವರ್ಷನ್ ಮಾಡಬೇಕು. ಟಿ ಇಯರ್ಸಲ್ಲಿ ಇರಬೇಕು, ಬಟ್ ಇಲ್ಲಿ 24 ಮಂತ್ಸ್ ಅಂತ ಕೊಟ್ಟಿದ್ದಾನೆ, ಕನ್ವರ್ಷನ್ ಮಾಡಲೇಬೇಕು. ಫಸ್ಟು ಏನು ಕೊಟ್ಟಿದ್ದಾನೆ, ಎ 2400 ಕೊಟ್ಟಿದ್ದಾನೆ, ಪಿ ಕೊಟ್ಟಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು. ಕರೆಕ್ಟಾ? ಆರ್ ಅವನು 5% ಪರ್ 6 ಮಂತ್ಸ್ ಅಂತ ಕೊಟ್ಟಿದ್ದಾನೆ. 6 ಮಂತ್ಸ್ ಅಂತ ಕೊಟ್ಟರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಸೊ 6 ಮಂತ್ಸ್ ಅಥವಾ ಈ ಹಾಫ್ ಇಯರ್ಲಿ ಅಂತ ಕೊಟ್ಟರೆ ನಾವು 2 ಇಂದ ಮಲ್ಟಿಪ್ಲೈ ಮಾಡಬೇಕು, ಎರಡು ಒಂದೇ ಅಲ್ವಾ? ಸೊ ಅದು 10% ಪರ್ ಆ್ಯನಮ್ ಆಗುತ್ತೆ. ಇದೇ ಇಂಪಾರ್ಟೆಂಟ್, ಈ ಕನ್ವರ್ಷನ್ನೇ ಇಂಪಾರ್ಟೆಂಟ್. ಅಕಸ್ಮಾತ್ ಅವನು ಪರ್ 6 ಮಂತ್ಸ್ ಕೊಡೋ ಬದಲು ಪರ್ 4 ಮಂತ್ಸ್ ಕೊಟ್ಟರೆ ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಪರ್ 4 ಮಂತ್ಸ್ ಬದಲು ಅವನು ಪರ್ ಕ್ವಾರ್ಟರ್ ಅಥವಾ ಪರ್ 3 ಮಂತ್ಸ್ ಅಂತ ಕೊಟ್ಟರೆ ಇಲ್ಲಿ 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ಕನ್ವರ್ಷನ್ಸ್ನ ನಾವು ಆಗಲೇ ನೋಡಿದ್ವಿ. ನೆಕ್ಸ್ಟು ಕ್ವಶನ್ಸಲ್ಲೂ ತುಂಬ ಕನ್ವರ್ಷನ್ಸ್ ಇರುತ್ತೆ, ಎಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸೊ ರೇಟ್ ಗೊತ್ತಾಯಿತು. ಟಿ 24 ಮಂತ್ಸ್ ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ 12. ಅವನು ಮಂತ್ಸಲ್ಲಿ ಕೊಟ್ಟರೆ ನಾವು 12ಇಂದ ಡಿವೈಡ್ ಮಾಡಲೇಬೇಕು. ಇಯರ್ಸಲ್ಲಿ ಕೊಟ್ಟರೆ ಡೈರೆಕ್ಟಾಗಿ ಅದೇ 12 1s 12 2s, ಅದು 2 ಇಯರ್ಸ್ ಆಯಿತು. ಸೊ ಈಗ ನಾವು ಫಾರ್ಮುಲಾ ಪ್ರಕಾರ ಹೋದರೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಎ ಕೊಟ್ಟರೆ ಎ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಪಿ 1 + RT ಡಿವೈಡೆಡ್ ಬೈ 100. ಕರೆಕ್ಟಾ? ಸೊ ಏನು 2400, ಪಿ ಗೊತ್ತಿಲ್ಲ ಹಾಗೆ ಬರ್ಕೋತೀನಿ. 1 + R ಏನು, ಟಿ ಏನು, R 10%, ಟಿ 2. ಸೊ R × T 20%, 20 ಡಿವೈಡೆಡ್ ಬೈ 100. 0ಗೆ 0, 2 1s 2 5s. ಸೊ ಇದು 2400 = P. ಇಲ್ಲಿ ನಮಗೆ ಬ್ರ್ಯಾಕೆಟಲ್ಲಿ 1 + 1/5 ಇದೆ. ಸೊ ಅದೇನಾಗುತ್ತೆ 6/5 ಆಗುತ್ತೆ. ಕರೆಕ್ಟಾ? ಈಗ ಪಿ ಬೇಕು ಅಂದರೆ ಪಿನ ಇಟ್ಕೊಂಡು ಈ 6/5ನ ಆ ಕಡೆ ಕಳಿಸಿದ್ರೆ 2400 × 5/6 ಆಗುತ್ತೆ. ಓಕೆನಾ? ಸೊ 6 1s 6 4s, 4 5s ಎಷ್ಟು? P = 4 5s 20. ಇನ್ನು ಎಷ್ಟು ಝೀರೋಸ್ ಮಿಕ್ಕಿದೆ? 2 ಝೀರೋಸ್ ಮಿಕ್ಕಿದೆ. ಸೊ P = 2000 rupees. ಗೊತ್ತಾಯ್ತಾ? ಸೊ ಇದೇ ಇಂಪಾರ್ಟೆಂಟ್. ಸೊ ಏನಿಲ್ಲ, ಫಸ್ಟು ಕನ್ವರ್ಷನ್ಸ್ ಇದ್ದರೆ ಕನ್ವರ್ಷನ್ಸ್ ಮುಗಿಸ್ಕೋತೀವಿ, ಆಮೇಲೆ ಆ ವ್ಯಾಲ್ಯೂಸ್ನೆಲ್ಲ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀವಿ. ಫೈನಲಾಗಿ ಒಂದು ಆನ್ಸರ್ ಸಿಗುತ್ತೆ, ಅದೇ ಪಿ ಅಲ್ವಾ? ಸೊ ಪಿ ಎಷ್ಟು? 2000. ಇದು ಫಾರ್ಮುಲಾ ಮೆಥಡಲ್ಲಿ ಆಯಿತು. ಇದರಲ್ಲಿ ನೋಡಿ ಎಷ್ಟು ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಆಗಿದೆ ಅಲ್ವಾ? ಇದನ್ನೇ ನಾವೇನಾದರೂ ಲಾಜಿಕಲ್ ಮೆಥಡಲ್ಲಿ ಮಾಡಿದ್ರೆ, ಸೊ ನಾನು ಲಾಜಿಕಲ್ ಮೆಥಡ್ ಆವಾಗಲೇ ಏನು ಹೇಳಿದೆ, ಯಾವಾಗಲೂ ನಾವು ಪಿನ 100% ಅಂತ ತಗೋಬೇಕು. ಇದೇ ಇಂಪಾರ್ಟೆಂಟ್. P = 100%, ಯಾವಾಗಲೂ ಇದೇ ತಗೋಬೇಕು. ಓಕೆ, ಈಗ ಎ ಕೊಟ್ಟಿದ್ದಾನಲ್ವಾ? ಸೊ ಎ ಅಂದರೆ ಏನು ಆ್ಯಕ್ಚುಲಿ? P + SI. ಕರೆಕ್ಟಾ? ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ ಕನ್ವರ್ಷನ್ಸು ಮತ್ತು ಬೇಸಿಕ್ಸಲ್ಲಿ. ಎ ಅಂದರೆ ಏನು? ಟೋಟಲ್ ಅಮೌಂಟ್. ಟೋಟಲ್ ಅಮೌಂಟ್ ಅಂದರೆ ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟು ಇರುತ್ತೆ, ನಾನು ಎಷ್ಟು ಲೋನ್ ತೊಗೊಂಡಿರ್ತೀನಿ, ಇಲ್ಲ ಎಷ್ಟು ರೂಪಾಯಿ ಡೆಪಾಸಿಟ್ ಮಾಡಿರ್ತೀನಿ ಸ್ಟಾರ್ಟಿಂಗಲ್ಲಿ, ಮತ್ತು ಇಲ್ಲ ಎಷ್ಟು ರೂಪಾಯಿ ಯಾರ ಹತ್ರ ನಾನು ಬಾರೋ ಮಾಡ್ಕೊಂಡಿರ್ತೀನಿ, ಸಾಲ ತೊಗೊಂಡಿರ್ತೀನಿ, ಅದು ಪ್ರಿನ್ಸಿಪಲ್ ಅಮೌಂಟು. ಫೈನಲ್ ಆಗಿ ನಾನು ಎಷ್ಟು ಅದಕ್ಕೆ ಬಡ್ಡಿ ಕಟ್ತೀನಿ, ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀನಿ, ಎರಡನ್ನೂ ಆ್ಯಡ್ ಮಾಡಿದಾಗ ಬರೋದೇ ಟೋಟಲ್ ಅಮೌಂಟ್, ಅದು ಎ. ಸೊ ಎ = ಪಿ ಅಂದ್ರೇನು? 100%. ಕರೆಕ್ಟಾ? ನಾನು ಆಗಲೇ ಎಸ್ ಐಗೆ ಪರ್ಸೆಂಟೇಜ್ ಕಂಡುಹಿಡಿಯೋದು ಹೇಳ್ಕೊಟ್ಟೆ ಫಸ್ಟ್ ಕ್ವಶನಲ್ಲಿ. ಎಸ್ ಐ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ? 6 ಮತ್ತು ಟಿನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ಬಂದುಬಿಡುತ್ತೆ. 10 × 2 20%. ಕರೆಕ್ಟಾ? ಎಸ್ ಐ ಪರ್ಸೆಂಟೇಜ್ ಕಂಡುಹಿಡಿಯೋದು ಹೇಗೆ? 6 ಮತ್ತು ಟಿನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಸೊ ಎ = ಟೋಟಲ್ ಆಗಿ 120%. ಕರೆಕ್ಟಾ? ಈಗ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎ ಅಂದ್ರೇನು? 120%ಗೆ 2400 rupees ಆದರೆ, ಪಿ ಅಂದ್ರೇನು? 100% ಅಲ್ವಾ? 100%ಗೆ ಎಷ್ಟು? ಪರ್ಸೆಂಟೇಜ್ ಒಂದೇ ಕಡೆ ಇರಬೇಕು, ಈ ವ್ಯಾಲ್ಯೂಸ್ ಕಂಡುಹಿಡಿಬೇಕಾಗಿರೋದು ಒಂದೇ ಕಡೆ ಇರಬೇಕು, ಇದು ಇಂಪಾರ್ಟೆಂಟ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. x = ಫಸ್ಟ್ ಇದೆರಡು ಮಲ್ಟಿಪ್ಲೈ 2400 × 100 ಡಿವೈಡೆಡ್ ಬೈ ಈ ನಂಬರ್ 120. 0ಗೆ 0 ಹೋಯಿತು, 12 1s 12 2s. ಕರೆಕ್ಟಾ? x = 200 × 10, ಅದು 2000. ಎಕ್ಸ್ ಅಂದರೆ ಏನು?
ಪ್ರಿನ್ಸಿಪಲ್ ಅಮೌಂಟ್ ಕರೆಕ್ಟಾ. ಎಕ್ಸ್ ಅಂದರೆ 100%, 100% ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಕರೆಕ್ಟಾ. ನಾವು ಪಿ ಅಂತ ತೊಗೊಳ್ದೆ ಎಕ್ಸ್ ಅಂತ ತೊಗೊಂಡಿದ್ವಿ, ಎರಡು ಸಿಂಪಲ್. ನೋಡಿ ಇಲ್ಲೇನಾದರೂ ಕ್ಯಾಲ್ಕುಲೇಷನ್ ಜಾಸ್ತಿ ಇದೆಯಾ, ಇದು ಕಂಪೇರ್ ಮಾಡಿದ್ರೆ ಇದು ಕ್ಯಾಲ್ಕುಲೇಷನ್ ಜಾಸ್ತಿ ಇದೆಯಾ. ಇದರಲ್ಲಿ ಎ ಕಂಡುಹಿಡಿಯೋದು ಒಂದು ಇಂಪಾರ್ಟೆಂಟು. ಎ ಪರ್ಸೆಂಟೇಜ್ ಕಂಡುಹಿಡಿಯೋದಕ್ಕೆ ಇದಿಷ್ಟು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಅರ್ಥ ಆಗಲಿ ಅಂತ ಇದು ಹೇಳಿದ್ದು ಕರೆಕ್ಟಾ. ಎನ ನಾವು ನೋಡಿದ ತಕ್ಷಣ ಕಂಡುಹಿಡ್ಬಿಡ್ಬೋದು. ಎ ಗೊತ್ತಾಯಿತು, ಎ 120%ಗೆ 2400 ರೂಪೀಸ್ ಆದರೆ ಪಿ ಅಂದರೆ ಏನು ಯಾವಾಗಲೂ 100%. 100% ಎಷ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಆನ್ಸರ್ ಕಂಡುಹಿಡಿತೀರಾ, ಇಷ್ಟೇ. ಸೊ ಇದು ಲಾಜಿಕಲ್ ಮೆಥಡ್ ಸಖತ್ ಈಸಿ ಇತ್ತು ಅಲ್ವಾ ಕ್ಯಾಲ್ಕುಲೇಷನ್ ಮೆಥಡ್ಗಿಂತ. ಸೊ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದು ಮಾಡಿ. ನನ್ನ ಪ್ರಕಾರ ಲಾಜಿಕಲ್ ಮೆಥಡ್ಗೆ ಹೋಗಿ. ಯಾಕೆ ಅಂದರೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಬ್ರೈನಲ್ಲಿ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಲಾಜಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾಯಿದ್ರೆ. ಬಟ್ ಇದು ಫಾರ್ಮುಲಾ ಮೆಥಡ್ ಏನಿಲ್ಲ, ಇದು ಎಲ್ಲಿ ಈಸಿ ಅನಿಸುತ್ತೋ ಅಲ್ಲಿ ಮಾತ್ರ ಯೂಸ್ ಮಾಡಿ. ಫಾರ್ಮುಲಾದಲ್ಲೇನೋ ವ್ಯಾಲ್ಯೂಸ್ ಹಾಕ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಆನ್ಸರ್ ಕಂಡುಹಿಡಿತೀವಿ, ಇಷ್ಟೇ. ಬಟ್ ಇಲ್ಲಿ ತುಂಬ ಲಾಜಿಕ್ಸ್ ಯೂಸ್ ಮಾಡ್ತೀವಿ. ಈ ಥರದನ್ನೇ ಯಾವಾಗಲೂ ನೀವು ಫೋಕಸ್ ಮಾಡಬೇಕಾಗಿರೋದು. ಈಗ ನಮ್ಮ ಥರ್ಡ್ ಕ್ವಶನ್ ಏನಂತ ನೋಡೋಣ. ಎ 2000 ಕೊಟ್ಟಿದ್ದಾನೆ, ಆರ್ ಇಸ್ ಈಕ್ವಲ್ ಟು 1.25 ಪರ್ ಕ್ವಾರ್ಟರ್ ಕೊಟ್ಟಿದ್ದಾರೆ, ಇದೇ ಇಂಪಾರ್ಟೆಂಟ್. ಟಿ ನೋಡಿ 48 ಮಂತ್ಸ್ ಕೊಟ್ಟಿದ್ದಾನೆ, ಇದು ಸಹ ಇಂಪಾರ್ಟೆಂಟ್. ಎಸ್ ಐ ಕಂಡುಹಿಡಿಯೋಕೆ ಕೇಳಿದ್ದಾನೆ. ಪ್ರೀವಿಯಸ್ ಸಮ್ಮಲ್ಲಿ ಪ್ರಿನ್ಸಿಪಲ್ ಕಂಡುಹಿಡಿಯೋಕೆ ಕೇಳಿದ, ಇದೇ ಥರ ಕೊಟ್ಟು ಈಗ ಎಸ್ ಐ ಕೇಳಿದ್ದಾನೆ, ಕಂಡುಹಿಡಿಯೋಣ. ಸೊ ಏನೇನು ಕೊಟ್ಟಿದ್ದಾನೆ, ಎ ಇಸ್ ಈಕ್ವಲ್ ಟು 2000, ಆರ್ ಇಸ್ ಈಕ್ವಲ್ ಟು 1.25 ಪರ್ ಕ್ವಾರ್ಟರ್ ಇದೆ. ಕ್ವಾರ್ಟರ್ ಇದ್ದಾಗ 4ಇಂದ ಮಲ್ಟಿಪ್ಲೈ ಮಾಡಬೇಕು ಕರೆಕ್ಟಾ. ಸೊ ಮಾಡಿದ್ವಿ. ಸೊ ಆನ್ಸರ್ ಏನು ಬರುತ್ತೆ, 1.25 ಇಂಟು 4 ನಮಗೆ 5 ಬರುತ್ತೆ, 5% ಪರ್ ಆ್ಯನಮ್, ಇದೇ ಪರ್ಫೆಕ್ಟ್. ನೆಕ್ಸ್ಟು ಟಿ ಈಸ್ ಈಕ್ವಲ್ ಟು 48 ಮಂತ್ಸ್ ಕೊಟ್ಟಿದ್ದಾನೆ, 48 ಡಿವೈಡೆಡ್ ಬೈ 12 ಮಂತ್ಸ್ ಕೊಟ್ಟಾಗ 12ಇಂದ ಡಿವೈಡ್ ಮಾಡಬೇಕು. 12 1s 12 4s 4 ಇಯರ್ಸ್. ನಮಗೆ ಬೇಕಾಗಿರೋ ಡೇಟಾ ಸಿಕ್ಕಾಯಿತು. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಎ ಇಸ್ ಈಕ್ವಲ್ ಟು ಪಿ 1 ಪ್ಲಸ್ ಆರ್ ಟಿ ಬೈ 100 ಕರೆಕ್ಟಾ. ಎ ಅಂದ್ರೇನು 2000, ಪಿ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ. 1 ಪ್ಲಸ್ ಆರ್ ಇಂಟು ಟಿ, ಆರ್ ಏನು 5, ಟಿ ಏನು 4, 5 4s 20 ಬೈ 100. 0ಗೆ 0, 2 1s 2 5s ಕರೆಕ್ಟಾ. ಸೊ ಪಿ 1 ಪ್ಲಸ್ 1/5 ಎಷ್ಟು, 6/5 ಕರೆಕ್ಟಾ. ಸೊ ಈಗ 2000 ಹೀಗಿದೆ. ನಾವು ಪಿ ಬೇಕು ಅಂದರೆ 2000 ಇಂಟು 5/6 ಕರೆಕ್ಟಾ. ಸೊ ಇದು ಈ ಕಡೆ ಹೋದರೆ ರೆಸಿಪ್ರೋಕಲ್ ಆಗುತ್ತೆ. 2 3s 2000s ಕರೆಕ್ಟಾ. 3 1s ಇದು 3 1.2 ಮಿಗುತ್ತಲ್ವಾ, 6 ಬರುತ್ತೆ. ಸೊ 1.6 ಬರುತ್ತೆ. ಹಾಗಾದರೆ ಪಿ ಈಸ್ ಈಕ್ವಲ್ ಟು 1.6 ಇಂಟು 1000 ಎಷ್ಟು, 1600 ರೂಪೀಸ್, ಇಷ್ಟೇ. ಅರ್ಥ ಆಯ್ತಾ. ಸೊ 1.6 ಇಂಟು 1000 1600 ರೂಪೀಸ್. ಸೊ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ನೋಡಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಕರೆಕ್ಟಾ. ಇದೇ ನಾವು ನಾರ್ಮಲ್ ಮೆಥಡಲ್ಲಿ ಮಾಡಿದ್ರೆ ಸಖತ್ ಈಸಿ ಆಗುತ್ತೆ. ಬಟ್ ಇನ್ನೂ ಈ ಕ್ವಶನ್ ಕಂಪ್ಲೀಟ್ ಆಗಿಲ್ಲ, ಯಾಕೆ ನಾವು ಪಿ ಮಾತ್ರ ಕಂಡುಹಿಡಿದಿರೋದು. ಎ ಅಂದರೆ ಎಸ್ ಐ ಪ್ಲಸ್ ಪಿ ಕರೆಕ್ಟಾ. ಎ ಅಂದರೆ ಪ್ರಿನ್ಸಿಪಲ್ ಅಮೌಂಟು ಇರುತ್ತೆ ಮತ್ತು ಸಿಂಪಲ್ ಇಂಟ್ರೆಸ್ಟು ಇರುತ್ತೆ. ನಮಗೆ ಬೇಕಾಗಿರೋದು ಸಿಂಪಲ್ ಇಂಟ್ರೆಸ್ಟ್. ಸೊ ಇದು 2000 ಇಸ್ ಈಕ್ವಲ್ ಟು ಎಸ್ ಐ ಗೊತ್ತಿಲ್ಲ ಹಾಗೆ ಬರ್ಕೋತೀನಿ, ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 1600. ಸೊ ಎಸ್ ಐ ಇಸ್ ಈಕ್ವಲ್ ಟು 400 ರೂಪೀಸ್. ಸೊ ಎಸ್ ಐ ಕಂಡುಹಿಡಿಬೇಕು ಅಂದರೆ ಎ ಮತ್ತು ಪಿ ಇದ್ದರೆ ಸಾಕು, ಆರಾಮ್ಸೆ ಕಂಡುಹಿಡಿಬೋದು ಈ ಫಾರ್ಮುಲಾ ಮುಖಾಂತರ. ಇದು ಕ್ಯಾಲ್ಕುಲೇಷನ್ ಮೆಥಡ್. ಸೊ ಸ್ವಲ್ಪ ಲಾಂಗ್ ಅನ್ನಿಸ್ತಲ್ವಾ, ಇದನ್ನೇ ನಾವು ಲಾಜಿಕಲ್ ಮೆಥಡಲ್ಲಿ ಕಲ್ತ್ಕೊಳ್ಳೋಣ. ಬಟ್ ಅದಕ್ಕೆ ಮುಂಚೆ ಇಂಪಾರ್ಟೆಂಟ್ ಏನು, ಆರ್ ಮತ್ತು ಟಿ ಕನ್ವರ್ಷನ್, ಇದೆರಡು ಕನ್ವರ್ಟ್ ಮಾಡಿಬಿಟ್ಟೆ ಫಾರ್ಮುಲಾದಲ್ಲಿ ಹಾಕಬೇಕು. ಈಗ ಲಾಜಿಕಲ್ ಮೆಥಡಲ್ಲಿ ನಾನು ಆಗಲೇ ಏನು ಹೇಳಿದೆ, 100% ಯಾವತ್ತಿದ್ರೂ ಪಿನೇ ಕರೆಕ್ಟಾ. 100% ಯಾವತ್ತಿದ್ರೂ ಪಿನೇ. ನಾನೀಗ ಎ ಇದೆ, ಸೊ ಎಗೆ ಪರ್ಸೆಂಟ್ ಕಂಡುಹಿಡ್ಕೋತೀನಿ. ಎ ಅಂದ್ರೇನು, ಪಿ ಪ್ಲಸ್ ಎಸ್ ಐ. ಎಸ್ ಐ ಪ್ಲಸ್ ಪಿ ಅಂದರೆ ಒಂದೇ, ಪಿ ಪ್ಲಸ್ ಎಸ್ ಐ ಅಂದರೆ ಒಂದೇ. ಸೊ ಪಿ ಯಾವತ್ತಿದ್ರೂ 100% ಪ್ಲಸ್ ಎಸ್ ಐದು ಪರ್ಸೆಂಟ್ ಕಂಡುಹಿಡಿಯೋದಕ್ಕೆ 6 ಮತ್ತು ಟಿನ ಮಲ್ಟಿಪ್ಲೈ ಮಾಡಿದಾಗ 4 5s 20. ಸೊ ಇದು 20% ಆಗುತ್ತೆ. ಸೊ ಎ
120%. ಓಕೆ, ಎ 120% ಅಲ್ವಾ? ಸೊ ಹಾಗಾದರೆ 120% ಇಸ್ ಈಕ್ವಲ್ ಟು ಎ ಎಷ್ಟು 2000. 100% ಅಂದ್ರೇನು? ಪಿ, ಕರೆಕ್ಟಾ? ಅದು ನಮಗೆ ಗೊತ್ತಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಪಿ ಇಸ್ ಈಕ್ವಲ್ ಟು 2000 ಇಂಟು 100 ಡಿವೈಡೆಡ್ ಬೈ 120. 0ಗೆ 0, 2 6 2 5 ಕರೆಕ್ಟಾ? 2 6 2 5 ಆಯಿತು. ಈಗ 2 3 2000, 3 1 3 1.6. 1.6 ಇಂಟು 1000 ಎಷ್ಟು? 1600 ರುಪೀಸ್. ಈಗ ಪಿ ಗೊತ್ತಾಯ್ತು ನಮಗೆ. ಓಕೆ, ಎ ಅವರೇ ಕೊಟ್ಟಿದ್ದಾರೆ, ಪಿ ಗೊತ್ತಾಯಿತು. ನಾವು ಆಗಲೇ ಫಾರ್ಮುಲಾ ಹಾಕಿದ್ವಲ್ಲ, ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ. ಸೊ ಎ ಎಷ್ಟು 2000 ಇಸ್ ಈಕ್ವಲ್ ಟು ಪಿ ಎಷ್ಟು 1600 ಪ್ಲಸ್ ಎಸ್ ಐ. ಸೊ ಎಸ್ ಐ ಬೇಕು ಅಂದರೆ ಇದನ್ನ ಆ ಕಡೆ ಕಳ್ಸೋಣ. ಎಸ್ ಐ ಇಸ್ ಈಕ್ವಲ್ ಟು ಆಗ 400 ರುಪೀಸ್. ಸೊ ನಮಗೆ ಲಾಜಿಕ್ ಮೆಥಡಲ್ಲೂ ಅದೇ ಆನ್ಸರೇ ಬರುತ್ತೆ, ನಾರ್ಮಲ್ ಕ್ಯಾಲ್ಕುಲೇಷನ್ ಮೆಥಡಲ್ಲೂ ಅದೇ ಆನ್ಸರೇ ಬರುತ್ತೆ. ಬಟ್ ಇಂಪಾರ್ಟೆಂಟ್ ಏನಂದರೆ ಲಾಜಿಕಲ್ ಮೆಥಡ್ ಸಖತ್ ಈಸಿ, ಕ್ಯಾಲ್ಕುಲೇಷನ್ ಜಾಸ್ತಿ ಇರೋಲ್ಲ ಇದರಲ್ಲಿ. ಸೊ ಅದಕ್ಕೆ ನೀವು ಲಾಜಿಕಲ್ ಮೆಥಡ್ನೇ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಮೇಯ್ನು ಈ ಎದು ಪರ್ಸೆಂಟೇಜ್ ಕಂಡುಹಿಡಿಯೋದು, ಕರೆಕ್ಟಾ? ಪಿ 100% ಯಾವಾಗಲೂ ಹಾಗೆ. ಎಸ್ ಐ ಪರ್ಸೆಂಟ್ ಕಂಡುಹಿಡಿಬೇಕಂದ್ರೆ ಆರ್ ಮತ್ತು ಟಿನ ಮಲ್ಟಿಪ್ಲೈ ಮಾಡಿದಾಗ ಎಸ್ ಐ ಪರ್ಸೆಂಟೇಜ್ ಬರುತ್ತೆ. ಇದೆರಡು ಆ್ಯಡ್ ಮಾಡಿದಾಗ 120. 120%ಗೆ 2000 ರುಪೀಸ್. ಇದು ಹೆಂಗೆ? ಅವರೇ ಕೊಟ್ಟಿರೋದು. ಹಾಗಾದರೆ 100%ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಪಿ ಸಿಕ್ಕಿದ ಮೇಲೆ ಎ ಮತ್ತು ಪಿ ಇರುತ್ತೆ, ಅದರಿಂದ ಎಸ್ ಐ ಆರಾಮ್ಸೆ ಕಂಡುಹಿಡಿಬೋದು. ಇಷ್ಟೇ. ಈಗ ನಮ್ಮ ಫೈನಲ್ ಕ್ವಶನ್ ಏನಂತ ನೋಡೋಣ. ಎಸ್ ಐ 200 ರುಪೀಸ್, ಪಿ 2200 ರುಪೀಸ್, ಟಿ 4 ಇಯರ್ಸ್ ಕೊಟ್ಟಿದ್ದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಪ್ರಕಾರ ಹೋದರೆ ನಾವು ಎಸ್ ಐ ಫಾರ್ಮುಲಾ ಹಾಕೊಳ್ಳೋಣ. ಇಲ್ಲಿ ಕನ್ವರ್ಷನ್ಸ್ ಏನೂ ಬೇಕಾಗಿಲ್ಲ. ಯಾಕೆ? ಟಿ ಇಯರ್ಸಲ್ಲಿ ಕೊಟ್ಟಿದ್ದಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟೇ ಇಲ್ಲ, ಕನ್ವರ್ಷನ್ ಮಾಡೋಕ್ಕೆ ಮುಂಚೆ ಕೊಟ್ಟೇ ಇಲ್ಲ, ಅದನ್ನು ನಾವೇ ಕಂಡುಹಿಡಿಬೇಕು. ಸೊ ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಕರೆಕ್ಟಾ? ಏನು ಕೊಟ್ಟಿಲ್ಲ? ಆರ್ ಕೊಟ್ಟಿಲ್ಲ, ಮಿಕ್ಕಿದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ ಐ ಎಷ್ಟು 200 ಇಸ್ ಈಕ್ವಲ್ ಟು ಪಿ ಎಷ್ಟು 2200 ಇಂಟು ಟಿ ಅಲ್ವಾ? ಇಂಟು ಟಿ 4 ಇಯರ್ಸ್ ಕೊಟ್ಟಿದ್ದಾನೆ. ಆರ್ ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ, ಡಿವೈಡೆಡ್ ಬೈ 100. ಕರೆಕ್ಟಾ? 2 0ಗೆ 2 0 ಹೋಯ್ತು. ಸೊ ಇಲ್ಲಿ ನಮ್ಮ ಹತ್ರ ಏನಿದೆ 22 ಇಂಟು 4 ಇಂಟು ಆರ್ 200. ಕರೆಕ್ಟಾ? ಆರ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಈ ಕಡೆ ಕಳಿಸ್ಬಿಡೋಣ. ಆರ್ ಈಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ 22 ಬೈ 4. 4 1s 4 50s. ಇದನ್ನು ನೀವು ಹೋಗ್ತಾ ನೀವು ಮಾಡ್ತಾಯಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟು 50 ಇದೆ, ಇದು 22 ಇದೆಲ್ಲ, 2 11s 2 25s. ಸೊ ನಮ್ಮ ಹತ್ರ ಆರ್ ಈಸ್ ಈಕ್ವಲ್ ಟು 25/11 ಇದೆ. ಸೊ 11 1s 11 2s 22. ಇನ್ನು ಎಷ್ಟು ಮಿಕ್ಕಿರುತ್ತೆ? ಸೊ ಪಾಯಿಂಟ್ ಇಟ್ಟಾಗ 30 ಆಗುತ್ತೆ, ಅದು ಮತ್ತೆ 2ಅಲ್ಲಿ ಹೋಗುತ್ತೆ. ಇನ್ನು ಎಷ್ಟು ಮಿಕ್ಕಿರುತ್ತೆ? 8 ಮಿಕ್ಕಿರುತ್ತೆ, 0.87. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 2.27% ಪರ್ ಆ್ಯನಮ್. ಇಷ್ಟೇ. ಸೊ ಈಗ ಯಾವುದೇ ಕ್ವಶನ್ ಕೊಟ್ಟರು, ಯಾವ್ಯಾವ ಥರ ಕನ್ವರ್ಷನ್ ಮಾಡಿಕೊಂಡ್ರೂ ಸಹ ಇನ್ನು ವೇರಿಯೇಬಲ್ಸ್ ಯಾವುದೇ ಇತ್ತು, ಎಸ್ ಐ ಪಿ ಆರ್ ಎ ಟಿ ಯಾವುದೇ ಕೊಟ್ಟರು ಆರಾಮ್ಸೆ ನಾವು ಕಂಡುಹಿಡ್ತೀವಿ. ಕರೆಕ್ಟಾ? ಈಗ ನಾವು ಮೇನ್ ಕ್ವಶನ್ಗೆ ಜಂಪ್ ಆಗ್ಬಿಡೋಣ. ನಾವು ಮೇನ್ ಕ್ವಶನ್ಸ್ಗೆ ಹೋಗೋಕ್ಕೆ ಮುಂಚೆ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ನ ನೋಡ್ಕೊಂಡು ಹೋಗ್ಬಿಡೋಣ. ಸಖತ್ ಈಸಿ ಇರುತ್ತೆ, ಏನೂ ತಲೆನೋವಿಲ್ಲ. ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಅಮೌಂಟ್ ಈಸ್ 25 ರುಪೀಸ್. ಇದರ ಅರ್ಥ ಮಾತ್ರ ತಿಳ್ಕೊತಾ ಇದ್ದೀವಿ ನಾವಿಲ್ಲಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಅಮೌಂಟ್ ಅಂದರೆ ಯಾವುದೋ ಅಮೌಂಟು ಅಂತ. ಸೊ ಅದಕ್ಕೆ ಸರ್ಟೈನ್ ಅಮೌಂಟ್ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಅದೇನದು ಸರ್ಟೈನ್ ಅಮೌಂಟ್? ಅದು ಪ್ರಿನ್ಸಿಪಲ್ ಅಮೌಂಟ್. ಸರ್ಟೈನ್ ಅಮೌಂಟ್ ನಮಗೇನು ಅಂತ ಗೊತ್ತಿಲ್ಲ, ಅದೇ ಪ್ರಿನ್ಸಿಪಲ್ ಅಮೌಂಟ್, ಅದು ನಮಗೆ ಬೇಕಾಗಿಲ್ಲ. ಸೊ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಅಮೌಂಟ್ ಈಸ್ 25 ರುಪೀಸ್. ಅಂದರೆ ಯಾವುದೋ ಅಮೌಂಟ್ ಮೇಲೆ ಸಿಂಪಲ್ ಇಂಟ್ರೆಸ್ಟು 25 ರುಪೀಸ್ ಅಂತೆ. ಓಕೆ, ನಾವಿಲ್ಲಿ ಏನು ಕಲಿತಾ ಇದ್ದೀವಿ ಅಂದರೆ ಯಾವ್ಯಾವ ವ್ಯಾಲ್ಯೂ ಅಂತ ಕಂಡುಹಿಡ್ತಾ ಇದ್ದೀವಿ. ಸೊ ಹಾಗಾದರೆ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ಎಸ್ ಐ ಇಸ್ ಈಕ್ವಲ್ ಟು 25 ರುಪೀಸ್. ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಸಿಂಪಲ್ ಇಂಟ್ರೆಸ್ಟ್ ಯಾವುದು, ಪ್ರಿನ್ಸಿಪಲ್ ಅಮೌಂಟ್ ಯಾವುದು, ಏನು ಅಂತೆಲ್ಲ ನಾವು ತಿಳ್ಕೊಬಿಡ್ಬೇಕು. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ನೋಡಿ, 200 ರುಪೀಸ್ ಈಸ್ ಇನ್ವೆಸ್ಟೆಡ್ ಆರ್ ಡೆಪಾಸಿಟೆಡ್.
ಇನ್ವೆಸ್ಟ್ ಮಾಡೋದು ಅಥವಾ ಡೆಪಾಸಿಟ್ ಮಾಡೋದು ಅಥವಾ ಯಾರ್ದಾದ್ರು ಸಾಲ ತಗೊಳ್ಳೋದು ಇಲ್ಲ ಯಾವ್ದಾದ್ರು ಲೋನ್ ತಗೊಳ್ಳೋದು ಎಲ್ಲ ಪ್ರಿನ್ಸಿಪಲ್ ಅಮೌಂಟ್. ಓಕೆ, ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಯಾವುದು? 200 ರುಪೀಸ್. ಇನ್ವೆಸ್ಟ್ ಮಾಡೋದು, ಡೆಪಾಸಿಟ್ ಮಾಡೋದು, ಯಾರತ್ತಾದರೂ ಸಾಲ ತಗೊಳ್ಳೋದು, ಇಲ್ಲಾಂದರೆ ಲೋನ್ ಅಮೌಂಟ್ ತಗೊಳ್ಳೋದು ಎಲ್ಲ ಪ್ರಿನ್ಸಿಪಲ್ ಅಮೌಂಟ್. ಓಕೆನಾ? ನೆಕ್ಸ್ಟ್, ದ ಟೋಟಲ್ ಅಮೌಂಟ್ ಬಿಕಮ್ಸ್ 800 ರುಪೀಸ್. ಟೋಟಲ್ ಅಮೌಂಟ್ ಬಿಕಮ್ಸ್ ಅಂದರೆ ಅದು ಫೈನಲ್ ಆಗಿ ಬರೋ ಅಮೌಂಟು. ಓಕೆನಾ? ಟೋಟಲ್ ಅಮೌಂಟ್ ಅಂದ್ರೇನು? ಫೈನಲ್ ಅಮೌಂಟ್. ಓಕೆನಾ? ಸೊ ಫೈನಲ್ ಅಮೌಂಟ್ ಅಂದರೆ ಯಾವುದು? ಎ ಅಲ್ಲಿ ಏನಿರುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ ಪ್ಲಸ್ SI ಎರಡೂ ಇರುತ್ತೆ. ಕರೆಕ್ಟಾ? A is equal to P plus SI. ಸೊ ಟೋಟಲ್ ಅಮೌಂಟ್ ಬಿಕಮ್ಸ್ 800. ಹಾಗಾದರೆ A is equal to 800 ರುಪೀಸ್. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಫೈನಲ್ ಮೆಚ್ಯೂರಿಟಿ ಅಮೌಂಟ್ ಈಸ್ 7200 ರುಪೀಸ್. ಮೆಚ್ಯೂರಿಟಿ ಅಮೌಂಟ್ ಅಂದರೂ ಒಂದೇ, ಎ ಅಂದರೂ ಒಂದೇ, ಟೋಟಲ್ ಅಮೌಂಟ್ ಅಂದರೂ ಒಂದೇ. ಕೆಲವು ಕ್ವಶನ್ಸಲ್ಲಿ ಮೆಚ್ಯೂರಿಟಿ ಅಮೌಂಟ್ ಅಂತ ಕೊಡ್ತಾರೆ. ಸೊ ಆಗ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಮೆಚ್ಯೂರಿಟಿ ಅಮೌಂಟ್ ಅಂದರೆ ಎ ಇಷ್ಟೇ. ಇದಿಷ್ಟು ಗೊತ್ತಿದ್ರೆ ಸಾಕು. ನಾವು ಕನ್ವರ್ಷನ್ಸ್ ಕಲ್ತ್ಕೊಂಡಿದ್ದೀವಿ, ಬೇಸಿಕ್ ಸಮ್ಸ್ನು ಸಾಲ್ವ್ ಮಾಡಿದ್ದೀವಿ, ಮತ್ತು SI ಫಾರ್ಮುಲಾ ಗೊತ್ತು, ಎ ಫಾರ್ಮುಲಾ ಗೊತ್ತು. ಇದಿಷ್ಟು ತಿಳ್ಕೊಂಡ್ಮೇಲೆ ನಾವು ಡೈರೆಕ್ಟಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.